I don't think so. No, 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 no. I don't think so. No, 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 no. It's never. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮಿಲ್ಲ ನೋಡ್ರಿ. ದಿನಾಲೂ ಕೂಡ ನಾನು ಕೂಡ ಆರಾಮದಿನ ಅಂತ ಹೇಳಿದೆ. ಇವತ್ತು ನೋಡ್ರಿ ನನಗೆ ಫುಲ್ ಆರಾಮಿಲ್ಲ. ಯಾಕಂದ್ರೆ ಫುಲ್ ಚಳಿ ಜ್ವರ ಬಂದವ ನೋಡ್ರಿ. ಯಾಕೋ ಗೊತ್ತಿಲ್ಲ. ಬೈ ಎಲ್ಲನೂ ಬೆಚ್ಚಕದ ಮತ್ತು ಮೈ ಕೈ ಎಲ್ಲನೂ ನೋವು ಆಕತ್ತದ ನೋಡ್ರಿ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ನೋಡ್ರಿ, ಡೆಲಿವರಿ ಆದಂಥವ್ರಿಗೆ ಮತ್ತು ಫೀಡ್ ಮಾಡೋರಿಗೆ ನೋಡ್ರಿ ಮಕ್ಕಳ ತಲೆ ಒಳಗೆ ಏನು ಸುಳಿ ಇರ್ತದಲ್ಲ ಅದು ತಾಕಿದ್ ನೋಡ್ರಿ. ಹಾಗಾಗಿ ಇವಾಗ ಸಿಕ್ಕಾಪಟ್ಟೆ ನೋವಾಗಿದೆ. ಅದು ಏನಾದರೂ ಎದೀಗ ಸುಳಿ ತಾಕ್ತಂದ್ರೆ ಅದು ಗಂಟು ರೀತಿಯಾಗಿ ಮತ್ತು ಅದ್ರ ಪೇನಿಗೆ ನೋಡ್ರಿ ಜ್ವರ ಬರ್ತಾವೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಜ್ವರ ಬರ್ತಾವೆ. ನನ್ನ ಮಗ ಹುಟ್ಟಿದ ಮೇಲೆ ನೋಡ್ರಿ ಇದು ನನಗೆ 3rd ಟೈಮ್ ಆಗ್ಬೋದು. ಇವಂದಂತನೂ ಗೊತ್ತಿಲ್ಲ ಅಥವಾ ನನ್ನ ಸಣ್ಣ ಮಗಳದ್ದು ತಾಕಿದಂತನೂ ಗೊತ್ತಿಲ್ಲ ನೋಡ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತು ಆಗ್ತದೆ, ಸಿಕ್ಕಾಪಟ್ಟೆ ಚಳಿ ಆಗತ್ತದ. ಮತ್ತು ಮನ್ಯಾಗ ಕೂಡ ಯಾರೂ ಇಲ್ಲ ನೋಡ್ರಿ. ನಮ್ಮ ಹಸ್ಬೆಂಡು ಇವತ್ತು ಶ್ರಾವಣ ಕೊನೆ ದಿನ ನೋಡ್ರಿ, ಹಾಗಾಗಿ ಅಲ್ಲಿ ಫಂಕ್ಷನ್ ಅದ, ಅಲ್ಲಿ ಹೋಗ್ಯಾರ ಅವರು. ಅತ್ತೆ ಕೂಡ ನೋಡ್ರಿ, ಅವರು ಕೂಡ ಆ ಕಡೆ ಮನೆಗೆ ಹೋಗ್ಯಾರ. ಇವನ್ನ ಮಲಗಿಸ್ಬೇಕಂತಂದ್ರೆ ಇವ ಇನ್ನೂ ಕೂಡ ಮಲ್ಕೊಂಡಿಲ್ಲ. ಡೈಲಿ ಇವ ನೋಡ್ರಿ 11:30 ಮಲ್ಕೋತಾನೆ. 11:30 ಮಲ್ಕೊಂಡ್ರೆ ಒಂದು 2 ತಾಸದು ಮಲ್ಕೋತಾನೆ ನೋಡ್ರಿ. ಇವಾಗ ಸ್ವಲ್ಪ ರಾತ್ರಿ ಹೊತ್ತು ಮಲಗ್ತಾ ಇದ್ದಾನೆ ಚೆನ್ನಾಗಿ. ಇವತ್ತು ನನಗೆ ನಿದ್ದೆ ಬರಾಕತ್ತದ. ನಾ ಮಲ್ಕೋಬೇಕಂದ್ರೆ ಅವ ಮಲ್ಕೊಂಡಿಲ್ಲ. ಮನ್ಯಾಗ ಕೂಡ ಯಾರೂ ಇಲ್ಲ. ಸಿಕ್ಕಾಪಟ್ಟಿ ಬೇಜಾರು ಆಕತ್ತದ. ಬೇಜಾರಾದ್ರೂ ಕೂಡ ನೋಡ್ರಿ ನಮ್ಮ ಸಿಚುವೇಶನ್ ಹೆಂಗಿರ್ತದಲ್ಲ ಹಂಗೆ ನಾವು ಹೋಗಲೇಬೇಕು. ಮತ್ತು ಈ ರೀತಿ ನಿಮಗೆ ಯಾರಿಗಾದರೂ ಆಗಿದ್ರೆ ನೀವು ಏನೆಲ್ಲ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿ ಆದಾಗ ನೋಡ್ರಿ ನಮ್ಮ ಮನೆಯೊಳಗೆ ಹೇಳ್ತಾರೆ, ಜಾಸ್ತಿ ಯಾವುದು ಫೀಡ್ ಮಾಡ್ತಿರ್ತೀವಲ್ಲ ಅದು ಏನು ನೋವಾಗಿರ್ತದಲ್ಲ ಆ ಎದೆನೇ ಜಾಸ್ತಿ ಮಕ್ಕಳಿಗೆ ಫೀಡ್ ಮಾಡ್ಬೇಕಂತ, ಅಂದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನೋಡ್ರಿ ಮೊದಲೇ ಮಕ್ಳು ಏನಿರ್ತಾರಲ್ಲ ಅವ್ರ ಕಡೆ ನೋಡ್ರಿ ಎಡಗಾಲಿಂದ ಈ ರೀತಿಯಾಗಿ ಕಾಲನ್ನು ಇಳಿಸ್ತಾರೆ ನೋಡ್ರಿ. ನಮ್ಮ ಕಡೆ ಆ ರೀತಿ ಮಾಡಿದ್ರೆ ನಮಗೆ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಕೂಡ ಅದೇ ಟ್ರೈ ಮಾಡೀನಿ. ನನಗೂ ಕೂಡ ಅದೇ ಬೆಸ್ಟ್ ರೆಮಿಡಿ ಅನ್ಸೋದು ನೋಡ್ರಿ. ನಿಮಗೂ ಯಾರಿಗೂ ಕೂಡ ಈ ರೀತಿ ಆಗಿತ್ತಂದ್ರೆ ನೀವು ಕೂಡ ಟ್ರೈ ಮಾಡಿರಿ. ನಿಮ್ಮ ಮನೆಯೊಳಗೆ ಅಥವಾ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಯಾರಾದರೂ ಫಸ್ಟ್ ಬೇಬಿ ಇರ್ತಾರೆ ನೋಡ್ರಿ, ಅವ್ರ ಕಡೆಯಿಂದ ಎಡಗಾಲಿಂದ ಕಾಲನ್ನು ಈ ರೀತಿ ಇಳಿಸ್ಕೋಬೇಕಾಗತ್ತೆ ನೋಡ್ರಿ. ಯಾವುದು ಬ್ರೆಸ್ಟ್ ನೋವು ಇರ್ತದಲ್ಲ ಆ ಎದೆ ಭಾಗಕ್ಕೆ ಮೇಲಿಂದ ಕೆಳಗೆ ಈ ರೀತಿಯಾಗಿ ಎಡಗಾಲನ್ನು ಇಳಿಸ್ಕೊಂಡ್ರೆ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ ನೋಡ್ರಿ ನೋವು. ಮತ್ತು ನೋವಾಗ್ಯದ ಅಂಥೇಳಿ ನಾವು ಫೀಡ್ ಮಾಡೋದನ್ನು ಬಿಡಬಾರ್ದು ನೋಡ್ರಿ. ಯಾಕಂದರೆ ಮತ್ತಿಟ್ಟು ಹೆಚ್ಚಿಗೆ ನೋವಾಗುತ್ತದೆ. ಹಾಗಾಗಿ ಜಾಸ್ತಿ ಏನು ನೋವು ಇರ್ತದಲ್ಲ ಅದೇ ಎದೆನ ನಾವು ಮಕ್ಕಳಿಗೆ ಫೀಡ್ ಮಾಡಬೇಕಾಗತ್ತೆ. ಅಂದ್ರೆ ಅದು ನೋವು ಕಡಿಮೆ ಆಗುತ್ತೆ ನೋಡ್ರಿ. ಕೆಲವೊಂದು ಸಲ ಜ್ವರ ಬರ್ತಿರ್ತಾವೆ. ಹಾಗಾಗಿ ನಾವು ಜ್ವರದ ಗುಳಿಗೆದು ಏನಾರ ತೊಗೊಂಡಿವಂದ್ರೆ ನಮ್ಮ ಮನೆಯೊಳಗೆ ಹೇಳ್ತಾರೆ ಗುಳಿಗೆದು ತೊಗೋಬೇಡ್ರಿ, ತೊಗೊಂಡ್ರೆ ಹಾಲು ಕಹಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವುದೂ ಕೂಡ ಮೆಡಿಸಿನ್ ತೊಗೊಳಂಗಿಲ್ಲ ನೋಡ್ರಿ. 1-2 ದಿನ ನೋಡ್ರಿ ನೋವು ಕಡಿಮೆ ಆಗುತ್ತೆ. 1-2 ದಿನ ಅನ್ನೋಕ್ಕೆ ನಾನು ಒಂದು ವೇಳೆ ನಮ್ಗೆ ರಾತ್ರಿ ಅದು ಏನಾದರೂ ಪೇನ್ ಸ್ಟಾರ್ಟ್ ಆಗಿತ್ತಂದ್ರೆ ಬೆಳಗ್ಗೆ ಅಂತ ಅಷ್ಟಿಗೆ ಕಡಿಮೆ ಆಗ್ಬಿಡ್ತದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ನೋಡ್ರಿ. ನಾನಂತರೂ ಈ ಟಿಪ್ನ ಫಾಲೋ ಮಾಡ್ತೀನಿ. ನೀವು ಯಾವ ಟಿಪ್ನ ಫಾಲೋ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ ನನಗೊಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನಿಮ್ಗೆ ಯಾವ ಕಡೆ ಮೂಮೆಂಟ್ ಇತ್ತು ಅಂತ ಹೇಳಿ ಕೇಳಿದ್ರು ನೋಡ್ರಿ. ನನಗೆ ನೋಡ್ರಿ ಹೆಚ್ಚಾಗಿ ಈ ಸಲ 3rd ಬೇಬಿಗೆ ನೋಡ್ರಿ ನನಗೆ ರೈಟ್ ಒಣ್ಣಂಗಿಲ್ಲ ಲೆಫ್ಟ್ ಒಣ್ಣಂಗಿಲ್ಲ ನೋಡ್ರಿ. ಮೇಡಮ್ ಇತ್ತು ನನಗದು ಯಾವ ಸೈಡ್ ಅನ್ನೋದು ಅಷ್ಟೊಂದು ನನಗೆ ಕನ್ಫರ್ಮ್ ಇಲ್ಲ ನೋಡ್ರಿ. ಹಾಗಾಗಿ ಹೇಳಕತ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಕ್ಕ ನಿಮ್ಗೆ ಹೊಕ್ಕಳು ಮುಂದೆ ಇತ್ತಾ ಅಂತ ಕೇಳ್ಯಾರ ನನಗೆ. ಹೌದು ನೋಡ್ರಿ, ನನಗೆ ಈ ಸಲ ಹೊಕ್ಕಳು ಮುಂದೆ ಇತ್ತು. 2 ಬೇಬಿ ಕೂಡ ಇದ್ದಿದ್ದಿಲ್ಲ ನೋಡ್ರಿ. ಈ ಬಾಯ್ ಬೇಬಿಗೆ ಇತ್ತು ನನಗೆ ಹೊಕ್ಕಳು ಮುಂದೆ. ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ, ಅಕ್ಕ ಹೊಟ್ಟೆ ಮೇಲೆ ಲೈನ್ ಬರ್ತದಲ್ಲ ಅದು ಏನಾದರೂ ಇತ್ತ ನಿಮ್ಗೆ, ಡಾರ್ಕ್ ಇತ್ತ ಲೈಟ್ ಇತ್ತ ಅಂತ ಕೇಳಕತ್ತಿದ್ರು. ನನಗೂ ಅದು ಪ್ರೆಗ್ನೆನ್ಸಿ ಒಳಗೆ ನೋಡ್ರಿ ಎಲ್ರಿಗೂ ಕೂಡ ಆ ರೀತಿಯಾಗಿರೋಂಥ ಡಾರ್ಕ್ ಲೈನು ಬಂದೇ ಬರ್ತದೆ. ಹಾಗಾಗಿ ನನಗೂ ಕೂಡ ಇತ್ತು ನೋಡ್ರಿ. ಬಟ್ ನನಗೆ ಡಾರ್ಕ್ ಆಗಿದ್ದಿದ್ದಿಲ್ಲ, ಲೈಟ್ ಆಗಿತ್ತು. ನನ್ನ 2 ಗರ್ಲ್ ಬೇಬಿಗೆ ನೋಡ್ರಿ ತುಂಬಾ ಡಾರ್ಕ್ ಆಗಿತ್ತು ನೋಡ್ರಿ. ಅದು ಈ ಸಲ ನನಗೆ ಪ್ರೆಗ್ನೆನ್ಸಿ ಒಳಗೆ ತುಂಬಾ ಲೈಟ್ ಆಗಿತ್ತು. 7 ಮಂತ್ ಆದರೂ ಕೂಡ ಅದು ಕಾಣಿಸಿದ್ದಿಲ್ಲ ನೋಡ್ರಿ. ನನಗೆ 8 ಮಂತ್ ಆದಮೇಲೆ ಸ್ವಲ್ಪ ಲೈಟಾಗಿ ಕಾಣಿಸಕತ್ತದ. ಇನ್ನೊಂದಿಷ್ಟು ಜನ ಏನೇನೋ ಕ್ವಶನ್ ಕೇಳ್ಯಾರಿ, ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ. ಯಾರು ಕ್ವಶನ್ ಕೇಳಿದ್ರಲ್ಲ ಅವರಿಗೆ ಆನ್ಸರ್ ಸಿಕ್ಕಿದಂತ ನಾನು ಅಂದ್ಕೊಂಡು ನೋಡ್ರಿ. ಸ್ವಲ್ಪ ಹುಷಾರಿಲ್ಲದ ಕಾರಣ ನೋಡ್ರಿ ಸ್ವಲ್ಪ ವಿಡಿಯೋಗಳು ಲೇಟಾಗಿ ಬರಕತ್ತಾವ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊರಿ. ಇವಾಗ ಹೇಗೆ ಸಪೋರ್ಟ್ ಮಾಡಕತ್ತೀರ ಹಾಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಮಲಗ ಅಂತ ಹೇಳಿದ್ರೆ ಇನ್ನೂ ಕೂಡ ಮಲಗತ್ತಿಲ್ವ, ಯಾಕಂದರೆ ಅವನಿಗೆ ಇನ್ನೂ ನಿದ್ದೆ ಬರೋ ಪೊಸಿಷನ್ ಇಲ್ಲಿ ನೋಡ್ರಿ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಆಡಕತ್ತಾನ. ಈ ವಿಡಿಯೋ ನೋಡ್ರಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ನೋಡಿರಿ. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್.